ಓವರ್ಸೀಸ್ ಫೌಂಡೇಶನ್ ಯಕ್ಷಗಾನ ಡೆವಲಪ್ಮೆಂಟ್ ಟ್ರೈನಿಂಗ್ ಆ್ಯಂಡ್ ರಿಸರ್ಚ್ ಸೆಂಟರ್ ಯಕ್ಷಗಾನ ಕಲಾರಂಗದ ಈ ನೂತನ ಭವ್ಯ ಕಟ್ಟಡದ ಉದ್ಘಾಟನಾ ಸಮಾರಂಭದ 3ನೇ ದಿವಸದ ಕಾರ್ಯಕ್ರಮದ ಅಂಗವಾಗಿ ಇದೀಗ ಯಕ್ಷಗಾನ ತಾಳಮದ್ದಲೆ ಪ್ರಸ್ತುತಿಗೊಳ್ಳಲಿಕ್ಕಿದೆ. ಈ ಮಾತಿಮ ಮಂಟಪದಲ್ಲಿ ಪ್ರಸಂಗ ನರಸಿಂಹಾವತಾರ, ಭಾಗವತರಾಗಿ ಗೋಪಾಲಕೃಷ್ಣ ಭಟ್ ಜೋಗಿಮನೆ, ವಯಲಿನ್ ವಿದ್ವಾನ್ ರವಿಕುಮಾರ್ ಮೈಸೂರು, ಮದ್ದಳೆಯಲ್ಲಿ AP ಪಾಠಕ್, ಚೆಂಡೆಯಲ್ಲಿ KJ ಕೃಷ್ಣ ಅಂಬಲಪಾಡಿ. ಪಾತ್ರಧಾರಿಗಳಾಗಿ ಹಿರಣ್ಯಕಶುಬಿನ ಪಾತ್ರದಲ್ಲಿ ವಾಸುದೇವ ರಂಗಭಟ್, ಕಯ್ಯಾದು ಪಾತ್ರದಲ್ಲಿ ಶಶಿಕಾಂತ್ ಶೆಟ್ಟಿ ಕಾರ್ಕಳ, ಪ್ರಹ್ಲಾದ ಪಾತ್ರದಲ್ಲಿ ಪ್ರಸಾದ್ ಭಟ್ಕಳ್, ನರಸಿಂಹನ ಪಾತ್ರದಲ್ಲಿ ಕೊಂಡದಕುಳಿ ರಾಮಚಂದ್ರ ಹೆಗಡೆ. ಪುತ್ರಸ್ಥಾನದಲ್ಲಿದ್ದಂತಹ ಪ್ರಹ್ಲಾದ ವಿಧೇಯನಲ್ವ ಅಂತ ಕೇಳಿದರೆ ಪರಮ ವಿಧೇಯನೇ ಇದ್ದಾನೆ. ವಿರೋಧ ಇಲ್ಲವೋ ಅಂತ ಕೇಳಿದರೆ ಪರಮ ವಿರೋಧಿಗಿಂತಲೂ ತೀಕ್ಷ್ಣವಾಗಿದ್ದಾನೆ. ಎಲ್ಲಿ ಹೋಗುತ್ತಾ ಉಂಟು? ಅನುಜನಾದಂತಹ ಹಿರಣ್ಯಾಕ್ಷನ ಮರಣದಿಂದಲೇ ಕೆರಳಿ ತೊಡಗಿದಂತಹ ಸಾಧನೆಯ ಪಥದಲ್ಲಿ ಬದುಕು ಎಲ್ಲಿಗೆ ಕೊಂಡು ಹೋಗುತ್ತಾ ಉಂಟು ನನ್ನನ್ನು ಅಂತ ಅರೆ ಕ್ಷಣ ಪಯಣವನ್ನು ನಿಲ್ಲಿಸಿ ಮಂದರಾದ್ರಿಯ ಗುಹಾಂತರ್ಗತ ಸ್ಥಿತಿಯಲ್ಲಿ ಪಾದಾಂಗುಷ್ಟದಲ್ಲಿ ನೆಲೆಯಾಗಿ ಊರ್ಧ್ವಬಾಹುವಾಗಿ ಮಾಡಿದ ತಪದ ಫಲವಾಗಿ ಲಭ್ಯವಾದ ವರದಿಂದ ಸಂಪನ್ನನಾದೆ ಅಂತ ಬೀಗಿ ಬರುವ ಕಾಲದಲ್ಲಿ ಉದಿಸಿದ್ದಂತಹ ಮಗು ನಾ ತಪಸ್ಸಿಗೆ ಹೊರಡುವಾಗಲೇ ಕೈಯಾದು ಗರ್ಭಿಣಿ. ಶಕ್ತಿ ಬೀಜವನ್ನು ನಿಕ್ಷೇಪಿಸಿಯೇ ಹೊರಟಿದ್ದೆ. ಬೆಳಕಾಗಿ ಬೆಳಗಬೇಕಾಗಿದ್ದ ಮಗು ವಿರೋಧದ ದವಾನಲವಾಗಿ ಈ ದಾನವ ಕುಲವೆಂಬ ಚಂದನವನಕ್ಕೆ ಕಂಟಕದ್ರುಮವಾಗಿಯೇ ಪರಿವರ್ತಿತವಾದದ್ದು ಹೇಗೆ? ಪಕ್ಷಪಾತಿ ಅಂತ ದೃಢವಾಗಿ ವಿಷ್ಣುವಿನ ಕುರಿತಾಗಿ ವಿರೋಧವನ್ನು ಸಾಧಿಸ್ತಾ ಮುನ್ನಡೆದವನು ನಾನು. ಸತ್ಚಿತ ಆನಂದ ಸ್ವರೂಪ ಅಂತ ಭಗವಂತನನ್ನು ಹಾಡಿ ಹೊಗಳಿದಂತಹ ಶಾಸ್ತ್ರ ಮರ್ಯಾದೆಯೊಳಗೆ ಸ್ವರೂಪಾನ್ವಿತನಾಗಿ ಸ್ವಭಾವವನ್ನು ಹೊಂದಿ ನಮ್ಮಂತೆಯೇ ಪ್ರಕಟನಾಗುವ ಒಬ್ಬಾತ ವೈಕುಂಠದಲ್ಲೇ ನೆಲೆಯಾಗಿರಲಿ. ರಾಗದ್ವೇಷ ವಿರಹಿತವಾಗಿ ಅವನಿರುವುದು ಶಕ್ಯವಿಲ್ಲ. ದೇವತಾಗಣನವನ್ನು ಗೆಲ್ಲಿಸುವುದಕ್ಕಾಗಿ ಯಾವ ಕೃತ್ಯವನ್ನಾದರೂ ಎಸಗಬಲ್ಲ ಅವನು. ಅಸುರ ಕುಲ ವಿರೋಧಿಯೇ ಹೌದು ಅಂತ ದೃಢವಾಗಿ ನೆಲೆಯಾದವನು ನಾನು. ಅದನ್ನೇ ನಂಬಿದ ಅನುಸರಿಸಿದ ನಮ್ಮವರನ್ನು ತಪದ ಬಲದಿಂದಲೇ ಏರಿಸ್ತಾ ಸ್ವರ್ಗದ ಸರ್ವವೈಭವವೂ ಕೂಡ ನಮ್ಮದು ಅಂತಾಗುವಲ್ಲಿಯ ತನಕ ಅವಿಶ್ರಾಂತವಾಗಿ ದುಡಿದವನು ನಾನು. ದಿಕ್ಪತಿಗಳಿಗೆ ಲಭ್ಯವಾಗುವ ಹವಿಸ್ಸನ್ನು ಭುಂಜಿಸುವಂತಹ ಸಾಮರ್ಥ್ಯವನ್ನು ಯೋಗ್ಯತೆಯನ್ನು ಗಳಿಸಿಕೊಂಡು ಬೆಳೆದೆ. ಲೋಕಲೋಕಾಂತರದ ಆಗುಹೋಗುಗಳಲ್ಲ, ಕಡೆಗಣ್ಣ ನೋಟದಲ್ಲೇ ನಿಯಂತ್ರಿತವಾಗುವಂತೆಯೇ ನನ್ನ ಪ್ರಭುತ್ವವನ್ನು ವಿಸ್ತರಿಸಿ ನಿಂದೆ. ಷಣ್ಣ ಅಮರ್ಕ ಇಬ್ಬರೂ ಗುರುಗಳಾಗಿ ಉಪದೇಶಿಸುವುದಕ್ಕೆ ಶಕ್ತಿ ಮೀರಿ ಯತ್ನಿಸಿದರು. ಗುರುಕುಲಾವಾಸದ ಮಧ್ಯಂತರದ ಅವಧಿಯಲ್ಲಿ ತಡೆಯೇರಿಸಿಕೊಂಡು ಅರಿತದ್ದರಲ್ಲಿ ಶ್ರೇಷ್ಠವಾದದ್ದನ್ನು ಆಡುಮಗು ಅಂತ ಕೇಳಿದರೆ ಹರಿಸರ್ವೋತ್ತಮ ಅಂದ. ತಿದ್ದುತ್ತೇವೆ ಅಂದರು. ಕರೆದೊಯ್ದವರು ಬಂದು ಹತಪ್ರಭರಾಗಿ ಗತತೇಜರಾಗಿ ಕೈಯನ್ನು ಮುಂದೊಡ್ಡಿ, ಇಲ್ಲ ಪ್ರಭೋ ನಮ್ಮಿಂದ ಆಗದು, ನಾವಿರದ ವೇಳೆಯಲ್ಲಿ ಭಾಗವತ ಧರ್ಮ ಯಾವುದು ಅಂತ ಸಹಪಾಠಿಗಳಿಗೆ ಬೋಧಿಸುವಷ್ಟು ಉತ್ತೇಜಿತನಾದಂತಹ ಹರಿಭಕ್ತನ ಪರಿಷ್ಕಾರವಾಗಲಿ ಪರಿವರ್ತನೆಯಾಗಲಿ ನಮ್ಮ ಕೈಸಾಗದ ಕಾರ್ಯ ಅಂತ ಕೈ ಚೆಲ್ಲಿದಾಗ ದಾನವ ಕುಲ ವಿನಾಶಕನಾದ ಇವನು ಮಗನೂ ಅಲ್ಲ, ರೋಗದಂತೆ ಬಾಧೆ ಕೊಡ್ತಾನೆ ಅಂತಾದರೆ ಅವ ಮಗನಲ್ಲ ಅಂತ ನಿವಾರಿಸಬೇಕು ಈ ದೃಢ ಸಂಕಲ್ಪದಿಂದಲೇ. ಗಜಗಳ ತುಳಿತ ಕೀಡು ಮಾಡಿದರೆ
ಮದಜಲ ಸ್ರವಿಸ್ತಾ ಕುಸಿದು ಕುಳಿತ ಗಜದ ಕತೆ ಹೇಳ್ತಾರೆ ಮಾವುತರು ಬಂದು. ವಿಷದಂಶನಕ್ಕೀಡು ಮಾಡಿ ಅಂತ ಸರ್ಪ ಸಂಕುಲದ ಮಧ್ಯಕ್ಕೆ ಎಸೆಯುವುದಕ್ಕಾಡಿದರೆ ಹಲ್ಲು ಕೀಳಲ್ಪಟ್ಟ ಸ್ಥಿತಿಯಲ್ಲಿ ವಿಲವಿಲ ಒದ್ದಾಡುವ ಸರ್ಪಗಳ ಕರುಣಾಜನಕ ಕತೆ ಹೇಳ್ತಾರೆ ಹಾವಾಡಿಗರು. ಪರ್ವತಾಗ್ರದಿಂದ ಕೆಳಕ್ಕೆ ಚೆಲ್ಲಿದರೆ ಹತ್ತಿಯ ರಾಶಿಯ ಮೇಲೆ ಬಿದ್ದವನ ಲಾಘವದಿಂದ ಎದ್ದು ಬಂದು ನಸುನಗೆಯನ್ನು ತೋರುವಾಗ ಮನಸ್ಸಿಗೆ ಇರಿಯದೇ ಇರ್ತದೆ ಅದು. ಶಂಬರಾಸುರನನ್ನು ಕರೆದೆ ಅವಮಾಯಿ ಅಂತ ಹೇಳುವುದು ವಿರೋಧಿಗಳು. ಮಾಯಾವಿಯ ಸರ್ವತಂತ್ರಗಳನ್ನು ವಶೀಕರಿಸಿಕೊಂಡಿರಬಹುದಾದ ನನಗೆ ಶಂಕೆ ಇಲ್ಲದಿಲ್ಲ. ಇವ ವಿಷ್ಣು ಮಾಯೆಯ ಪ್ರಭಾವವೋ ಅಥವಾ ಕಪಟಿಯಾದ ವಿಷ್ಣುವೇ ನನ್ನ ಮಗನಾಗಿ ಕಾಣಿಸಿಕೊಂಡಿದ್ದಾನೋ ಅಂತ ಹೇಳಲಿಕ್ಕೆ ಉಪಾಯ ಇಲ್ಲ. ಅಧಿಪತಿ ಅಲ್ವೋ, ನನ್ನ ಮನೆಯಲ್ಲಿ ನಾನು ವಿಷ್ಣು ಪೋಷಣೆಯನ್ನು ಮಾಡಿದ್ದೇನೆ ಅಂತ ಯಾವ ಮುಖ ತೋರಿಸಿ ಸಾಮ್ರಾಜ್ಯಕ್ಕೆ ಹೇಳುವುದು? ಆದ್ದರಿಂದಲೇ ಮಾಯೆಯ ಬಲದಿಂದಲಾದರೂ ನಿಗ್ರಹಿಸಬೇಕು ಅಂತ ಕೃತ್ಯಗಳನ್ನು ಸೃಷ್ಟಿಸಿ ಅವನ ಮೇಲೆ ಹಾಯ ಬಿಟ್ರೆ ಅವ ಹೇಳ್ತಾನೆ ಸಹಸ್ರಾರವನ್ನು ಕೈಯಲ್ಲಿ ಹೊತ್ತವನ ಕೃಪೆ ಉಂಟು ಅಂತಾದರೆ ಮಾಯೆ ನನ್ನ ಕೂದಲನ್ನು ಕೊಂಕಿಸಲಾರದಪ್ಪ ಅಂತ. ಹರಿವಿದ್ವೇಷ ಬಿಟ್ಟಗಲದು. ಮಗನನ್ನಗಲುತ್ತೇನೆ ಅಂತ ಹೊರಟರೆ ಅವನಗಲದೇ ಉಳಿದ. ಮೂಲದಿಂದ ಛೇದಿಸಬೇಕು. ಯಾವುದನ್ನಾದರೂ ಅಸುರ ಸಂಕುಲಕ್ಕೆ ಅಧಿಷ್ಠಾನವನ್ನು ದೃಢವಾಗಿಸುವುದಕ್ಕೆ ಹೊರಟವನು ವರದಿಂದ ಅವರ ಮೂಲಬಲವನ್ನು ಹೇಗೆ ದೃಢೀಕರಿಸಿದನೋ ವಿರೋಧದ ಮೂಲವನ್ನೇ ಛೇದಿಸುವುದು ಹೇಗೆ ಅಂತ ಯೋಚಿಸುವಾಗ ಬಂದು ತಲುಪಿದ್ದ ಅಂತಃಪುರಕ್ಕೆ ಇವಳೆಲ್ಲಿ ಹೋದಳು? ಯಾವುದು ತಲೆ ತಗ್ಗಿಸುತ್ತಾ ಬಂದಿರಿ? ಹೀಗೆ ಬಾ. ಏನಾಯಿತು? ತಗ್ಗಿಸಿದ ತಲೆಯನ್ನು ಇದು ತನಕ ಎತ್ತರಿಸ್ತಾ ಇದ್ದವನು ನಿನ್ನ ಗಂಡ. ಈ ಬಾರಿ ಅದೆತ್ತುವುದಿದ್ರೆ ನಿನ್ನ ಕೈಗಳಿಂದ ನೀನು. ನೀವು ಎತ್ತಲೋ ನೋಡುತ್ತಾ ನನ್ನನ್ನು ಮಾತಾಡುತ್ತಾ ಇದ್ದೀರಿ. ನಿನ್ನನ್ನು ನೋಡಿದ್ರೆ ನಿನ್ನ ಮುಖ ಕಾಣುವುದಿಲ್ವಾ? ಹಾಗಾದ್ರೆ ಮರೆಮಾಚುವಂತಹ ವಿಷಯಗಳೇನು? ನನ್ನಲ್ಲಿ ಮರೆಮಾಚುವುದಕ್ಕುಂಟು ಅಂತಲ್ವೇ? ಮತ್ತೆ ಯಾವುದು ನನ್ನಿಂದ ಮರೆಯಾಗಿದೆ? ನಿನ್ನ ಮುಖ ಎರಡೆರಡಾಗಿ ಕಾಡ್ತದೆ ನನಗೆ. ದ್ವಂದ್ವವೇ? ಆಲಂಕಾರಿಕವಾಗಿ ಆಡಿದ್ದುಂಟು, ಈಗ ವ್ಯಂಗ್ಯ ಚುಚ್ಚುತ್ತಾ ಇರುವುದರಿಂದ ಹೇಳ್ತೇನೆ. ಯಾಕೆ ಕಟಕಿ? ನೀ ಸಾರಸ ಮುಖಿ ಆದದ್ದೇ ತೊಡಕು. ಸಾರಸ ಸಮುಖಿಯೇ ಆರಕನದಕ್ಕೆ ಮೀರಿದ ನುಡಿ ಕುಮಾರ ಕನದಕ್ಕೆ ದಾರಿ ಕಾಣದೆ ನಿನ್ನ ಭೋರನೆ ಕರೆಸಿದೆ. ಸಾರಸ ಸಮುಖಿಯೇ ಅರಳಿ ನಿಂತ ಸಾರಸಕ್ಕೆ ಸಮನಾದ ಮುಖಮಂಡಲವನ್ನು ಹೊಂದಿದಂತಹ ನನ್ನ ಪಟ್ಟದರಸಿ ಎಂಬಂತಹ ಹೆಮ್ಮೆಯಿಂದ, ಪ್ರೀತಿಯಿಂದ, ಅಭಿಮಾನದಿಂದ ನಿನ್ನನ್ನೊಳಗೊಳ್ಳುತ್ತಾ ಇದ್ದವನು ನಾನು, ಒಡಗೊಳ್ಳುತ್ತಾ ಇದ್ದವನು. ಪತಿ ದರ್ಶನವಾದಾಗ ಮುಖ ವಿಕಸಿತವಾಗಬೇಕಲ್ಲ. ಮಗ ಬಂದು ನಿಂತರೆ ಅಯ್ಯೋ, ಹೃದಯ ಅರಳುತ್ತದೆ. ಅದು ಮುಖದಲ್ಲೂ ಕಾಣುತ್ತದೆ. ಸರಸಿರುಹಾಂಬಕಿ, ಸಾರಸ ಸಮಮುಖಿ. ವಿಷಯ ಒಂದೇ, ಹೌದು, ಕಮಲದಂತಿರುವ ಮುಖಮಂಡಲವನ್ನು ಹೊಂದಿದವಳು ಅಂತ. ಆದ್ರೂ ಎರಡು ಪ್ರಯೋಗ ಯಾಕೆ ಮಾಡಿದೆ ಗೊತ್ತುಂಟೋ? ತಿಳಿಲಿಲ್ಲ. ಒಂದೋ ಬೆಳಕಿಗೆ ಅರಳಬೇಕು, ಇಲ್ಲದಿದ್ದರೆ ಕತ್ತಲಿಗೆ ಅರಳಬೇಕು. ಇದು ನೈದಿಲೆಯೋ ಕಮಲವೋ ಅಂತ ನಿರ್ಣಯ ಆಗುವುದು ಆಗ. ನನ್ನ ಬದುಕನ್ನೇ ಬೆಳಕಾಗಿಸಿರುವಂತಹ ಸೂರ್ಯ ಉಪಾಧಿಯಲ್ಲಿರುವವರು ನೀವು. ಅದು ಹೌದಾದರೆ ಮಗನಿಗಾಗಿ ಹೆಮ್ಮೆ ಪಡಕೂಡದು, ಆಲಿಂಗಿಸಕೂಡದು, ಅವನನ್ನು ಒಡಗೊಳ್ಳಕೂಡದು. ಅಯ್ಯೋ, ಇದೇನು? ನನ್ನ ವಿರೋಧಿಯ ನೆಲೆಯಲ್ಲಿರುವ ಅವನಿಗಾಗಿಯೂ ನೀನು ಅರಳುತ್ತೀಂತಾದರೆ, ನನಗಾಗಿಯೂ ನೀ ವಿಕಸಿತವಾಗುತ್ತೀಂತಾದರೆ ನೀನೇನು ಅಂತ ನಾ ಪ್ರಶ್ನಿಸಬೇಕಾಗ್ತದೆ.
ಕಯಾದು ನಾ ಮಾತಾಡಿದ ಮಾತಿನ ಮರ್ಮ ಗ್ರಹಿಸು. ಇದು ತನಕ ಇಂತಹ ಭಾವನೆಗಳಲ್ಲಿ ಮಾತಾಡಿದ ಇದು ತನಕ ನಾನು ಈ ಸ್ಥಿತಿಯಲ್ಲಿ ಸಿಕ್ಕಿಬಿದ್ದವನಲ್ಲ. ಚಂದ್ರನ ಬೆಳಕು ಹೇಗೆ ಭೂಮಿಗೆ ಅವಶ್ಯವೋ ಸೂರ್ಯನ ಬೆಳಕು ಅಷ್ಟೇ ಬೇಕಾದುದು. ನಿತ್ತ ನೆಲೆ ಅಲುಗಾಡುವ ಸ್ಥಿತಿಯಲ್ಲಿ ನೆಲೆಯನ್ನೇ ಅಲುಗಿಸಿ ನೋಡುವುದಕ್ಕೆ ಹೊರಟಿದ್ದಾನೆ ಹಿರಣ್ಯಕಶಿಪು. ಇದು ಯಾಕೆ ದೃಢವಾಗಿಲ್ಲ? ಯಾಕಾಗಿ? ಎರಡು ವಿಧದ ಹಿರಣ್ಯಕಶಿಪುವನ್ನು ಲೋಕ ಕಾಣುವುದು ಕಷ್ಟ ಕಯಾದು. ಛೇ, ಒಂದೇ ನಿಲುಮೆಯನ್ನು ಹೊಂದಿಕೊಂಡವರು ನೀವು. ಪ್ರಪಂಚವೇ ಹಿರಣ್ಯ ಕಶ್ಯಪನಲ್ಲದೆ ಮತ್ತೊಬ್ಬ ದೇವನಿಲ್ಲ ಅಂತ ಪ್ರತಿಷ್ಠಾಪಿಸಿದವರು. ನಿಮ್ಮ ಪ್ರಭುತ್ವ ಲೋಕ ಒಪ್ಪಿಕೊಂಡಿದೆ. ನಾನೇ ನಿನ್ನೊಳಗೆ ಹೊಕ್ಕು ಮಗನಾಗಿ ಕಾಣಿಸಿಕೊಂಡದ್ದು ಎಂಬುದನ್ನು ಶಾಸ್ತ್ರಗಳಿಂದ ತೊಡಗಿ ಪ್ರಾಜ್ಞರ ತನಕ ಎಲ್ಲರೂ ಒಪ್ಪುತ್ತಾರೆ. ನಿಮ್ಮ ಜಾಯೆ ಅಲ್ವೇ? ಆದ್ದರಿಂದಲೇ ಜಾಯೆ. ನಿಮ್ಮ ಪ್ರತಿರೂಪವನ್ನೇ ಕೊಟ್ಟಿದ್ದೇನೆ. ನಾನಲ್ಲ ದೇವರು, ಹರಿದೇವರು ಅಂತ ಆಡ್ತಾ ಇದ್ದಾನಲ್ಲ. ಅಯ್ಯೋ, ನನ್ನ ದೇವರು ನೀವು ಅಲ್ಲ, ನಮ್ಮೆಲ್ಲರ ದೇವರು ನೀವು ಅಂತ ಪ್ರಪಂಚ ಒಪ್ಪಿಕೊಂಡಿದೆ. ಮಗ ಹೇಳ್ತಾ ಇಲ್ವೇ ಅದನ್ನು? ಏನಾಡಿದ? ಹರಿಯಂತೆ ದೇವರು, ಹರಿಸ್ತಾನಂತೆ ಅವನು, ಹರಿರ ಹರತಿ ಪಾಪಾನಿ ಅಂತ ಆಡಿದ. ಅನಾದಿ ಮಧ್ಯಾಂತನಾದಂತಹ ಅವನನ್ನುಳಿದು ಸ್ವಪರ ಭೇದವನ್ನು ತೋರುವುದೇ ಅನುಚಿತವಾದದ್ದು ಅಂತ ನನಗೆ ಸಿದ್ಧಾಂತ ಬೋಧಿಸ್ತಾನೆ ಅವನು. ಪ್ರಹ್ಲಾದನೇ, ಅದಕ್ಕೆ ಕೇಳಿದ್ದು ಎರಡೆರಡು ಹಿರಣ್ಯಕಶಿಪುವನ್ನು ಲೋಕ ಸಹಿಸುವುದು ಕಷ್ಟ ಅಂತ. ಹರಿವಿದ್ವೇಷಿಯಾದ ಏಕೋದೇವ ಅಂತ ಆಡಿದಂತಹ ದೇವತೆಗಳು ಕೊಡಬಹುದಾದದ್ದನ್ನು ಎಲ್ಲರಿಗೂ ಕೊಟ್ಟು ದೇವತೆಗಳನ್ನು ಆರಾಧಿಸುವವರನ್ನು ಸಮೂಲವಾಗಿ ಬಡಿದಟ್ಟಿದ ಹಿರಣ್ಯಕಶಿಪು ಇಲ್ಲಿದ್ದರೆ, ನಿನ್ನೊಳಗೆ ಹೊಕ್ಕು ಹೊರಬಂದ ಹಿರಣ್ಯಕಶಿಪು ಅವನನ್ನೇ ಸರ್ವೋತ್ತಮ, ಸರ್ವೋತ್ಕೃಷ್ಟ, ಸರ್ವೋತ್ತುಂಗ ಅಂತ ಆಡ್ತಾ ಇದ್ದಾನೆ. ಅದಕ್ಕೆ ಹೇಳಿದ್ದು, ಒಂದೋ ಹಗಲಿಗರಳಬೇಕು, ಇಲ್ಲದ್ರೆ ರಾತ್ರಿ ಅರಳಬೇಕು. ಹಗಲು ರಾತ್ರಿಗಳಷ್ಟು ಅಂತರವನ್ನುಳಿಸಿಕೊಂಡ ಪತಿಗಾಗಿಯೂ ಮಗನಿಗಾಗಿಯೂ ನೀನು ವಿಕಸಿತಳಾಗುತ್ತಿ ಅಂತಾದರೆ ದಾರಿ ಇಲ್ಲದೆ ನಡೆಯದ್ದಲ್ಲ ನಾನು ಮುಂದೆ. ದಾರಿಗೆ ಅಡ್ಡ ಬಂದದ್ದರಿಂದ ನಡೆಯನ್ನು ನಿಲ್ಲಿಸಿದ್ದು ನಾನು. ದಾರಿ ಕಾಣದೆ ನಿಂತದ್ದು, ದಾರಿ ಇಲ್ಲದ್ದರಿಂದ ಕಾಣದ್ದು ಅಲ್ಲ. ಮುಂದಿರುವ ದಾರಿಯನ್ನು ಕಾಣದಂತೆ ಮಾಡಿದ್ದು ಪ್ರಹ್ಲಾದ. ಆದ್ದರಿಂದಲೇ ಏನು ಮಾಡಬೇಕು, ಸ್ವಾಮಿ, ಯಾವುದು ಮಾಡಬಾರದು, ವೈರಿಂತ ತಿಳಿದು ಅವನನ್ನು ಕಡಿದೊಗೆಯಲ. ಶಿವ ಶಿವ, ನಿನ್ನ ಹೊಟ್ಟೆಗೆ ಹೊಡೆದ ಹಾಗಾಗುತ್ತದೆ. ಕಂಡಾಗ ಅರಳುವ ನಿನ್ನ ಹೊಟ್ಟೆಗೆ ನಾನು ಹೊಡೆಯಬೇಕು ಅಂತಿಲ್ಲ, ಹೊಡೆಯಬೇಕು ಅಂತಲೂ ಅಲ್ಲ. ಆದರೆ ನನ್ನನ್ನಿರಿಯುವ ಚೂಪಾಗಿ ಅವನಿರುವಾಗ ನಾನು ಯಾವುದನ್ನು ಸಹಿಸಲೆ, ಹೇಗೆ ಸಹಿಸಲಿ? ಈ ಕರುಳು ಕಂಟಕವಾಯಿತೆ. ದ್ವೇಷಿಗ ಮೊದಲ ಮಗೆ ಮೊದಲಿನಿಂದಲೇ ವಾಸುದೇವ ನಮಗೆ ದ್ವೇಷಿ ಅಂತ ನೀವಲ್ಲೇ. ಸತ್ಯ. ಜಗತ್ರಯ ನಿವಾಸಿಯಾದಂತಹ ಅವನನ್ನು ವಾಸುದೇವ ಅಂತ ಕರೆಯುವುದು ಯಾಕೆ ಅಂತ ವಿಬುಧರಾದವರು ಆಡಿದ್ದನ್ನು ನೀನು ಅರಿತೆ. ಲೋಕತ್ರಯದಲ್ಲಿ ವ್ಯಾಪ್ತಿ ಅವನಿಗೆ ಉಂಟಾದರೂ ಧೋರಣೆ ಏಕತ್ರವಾಗಿಲ್ಲ, ಒಂದೇ ತೆರನಾಗಿಲ್ಲ. ಇದನ್ನು ಅರಿತೇ ವಿರೋಧಿಸುವುದಕ್ಕೆ ತೊಡಗಿ ದ್ವೇಷಿಗ ಅಂತಾದದ್ದವನು. ಆಡಿದ್ದನ್ನು ಎಲ್ಲರೂ ಒಪ್ಪುವಾಗ ನನ್ನ ಮಗ ಯಾಕೆ ಒಪ್ಪುವುದಿಲ್ವೇ? ನಮ್ಮ ಕುಮಾರ ಅಷ್ಟು ಹಠ ಮಾಡುತ್ತಾ ಇದ್ದಾನೆ. ಸ್ವಭಾವವನ್ನು ಸಂಸ್ಕಾರದಿಂದ ತಿದ್ದಬಹುದು ಅಂತ ಆಡಿದರು ತಿಳಿದವರು. ನಾನು ಪ್ರಯತ್ನಿಸಿದೆ, ಗುರು ಪರಂಪರೆ ಪ್ರಯತ್ನಿಸಿತು. ತಿದ್ದಿಕೊಂಡನೆ. ನಮ್ಮನ್ನು ತಿದ್ದುವುದಕ್ಕೆ ಬರ್ತಾನೆ.
ಅಷ್ಟು ಎತ್ತರ ಬೆಳೆದೇನೆ. ಕಾಣುವಾಗ 5 ವರ್ಷದ ಬಾಲಕ. ಮೊಣಕಾಲ ಪರ್ಯಂತವೇ ಬರುವುದು. ಹಾ, ಕಾಲು ಹಿಡಿಯುವ ಪ್ರಾಯ ಅಲ್ಲ, ಯಾವ ಪ್ರಾಯದಲ್ಲೂ ಮಗ ಹಿಡಿಯಬೇಕು. ಆದರೆ ಪ್ರತಿಯೊಂದಕ್ಕೂ ಆಲಂಬನವಾಗಿ ನಮ್ಮ ಕಾಲನ್ನೇ ಹಿಡ್ಕೊಳ್ಳುವುದು, ನಮಸ್ಕರಿಸುವುದಕ್ಕೆ ಅಂತ ಆಡಿದ್ದಲ್ಲ. ಆ ಪ್ರಾಯ ನನ್ನ ನೆಲೆಯನ್ನು ಅಲುಗಾಡಿಸ್ತಾ ಇದ್ದಾನೆ ಅಂತಾದರೆ ಕೈ ಎಲ್ಲಿಂದ ಬಂತು ಈ ಪ್ರಚೋದನೆ? ತಿಳಿಯದು. ನಾನಾದರೂ ಹೇಳಬಹುದು, ನೀನು ಹೇಗೆ ಹೇಳುವುದಕ್ಕೆ ಸಾಧ್ಯ ಕೈಯಾದು? ಏನನ್ನು? ಅದು ಹೇಗೆ ಬಂತು ಅವನಲ್ಲಿ? ವಿಷ್ಣು ಪ್ರೀತಿ, ಹರಿಭಕ್ತಿ, ಸ್ವಕುಲಕ್ಕೆ ವಿರೋಧ ಮಾಡುವಂತಹ ಧೃತಿ. ಇಲ್ಲ ಇಲ್ಲ, ಇದೆರಡನ್ನು ನಿನಗೂ ಸಹಿಸುವುದಕ್ಕಾಗದ ಸ್ಥಿತಿ ಬರ್ತದೆ. ನಾ ಮೊದಲೇ ಹೇಳಲಿಲ್ಲ ಅಂತಾಗುವುದು ಬೇಡ. ನನಗಾಗಿ ನೀನು, ನನ್ನಿಂದ ನೀನು ಎಂಬ ಭಾವದಿಂದ ಸಮರ್ಪಣೆಯಾಗಿ ನಿನ್ನನ್ನೊಪ್ಪಿಸಿಕೊಂಡವಳು ನಾ ಬಲ್ಲೆ. ಸತ್ಯವೇ, ಅದರಲ್ಲಿ ವಂಚನೆ ಇಲ್ಲ. ತ್ರಿಕರಣ ಪೂರ್ವಕವಾಗಿಯೂ ನಿಮ್ಮನ್ನೇ ಒಪ್ಪಿಕೊಂಡವಳು. ನಮಗಾಗಿ ಅವನು ಅಂತ ಹೆತ್ತುಕೊಟ್ಟವಳು ನೀನು ಅವನನ್ನು. ಮನಸ್ಸಿಗೆ ಆಹ್ಲಾದ ಜನಕನಾಗಬೇಕಾದ ಅವನು ಜನಕನ ಸರ್ವ ನೆಲೆಗಳ ಸರ್ವ ವಿನಾಶವನ್ನು ಸಾಧಿಸದೆ ವಿರಮಿಸುವುದಿಲ್ಲ ಅಂತ ಪಳದೊಟ್ಟಿರುವಾಗ ಏನು ಮಾಡಬೇಕೀಗ ನಾನು? ಪ್ರಭೋ ಪ್ರಭೋ, ಇಷ್ಟು ಕುಪಿತರಾದ್ರೆ ಹೇಗೆ? ವಲ್ಲಭನ ನುಡಿ ಕೇಳುತ್ತಾಕ್ಷಣ, ವಲ್ಲಭನ ನುಡಿ ಕೇಳುತ್ತಾಕ್ಷಣ, ಸೊಲ್ಲಿಸಿದುದ ಮಾಡ್ಪೆ ಇದಕ್ಕಿನ್ನಂಜಲೇಕಿನ್ನು ಇಲ್ಲ ಸಂಶಯವಿದಕ್ಕೆನ್ನಲು. ಪತಿಯ ಏಳಿಗೆಯನ್ನೇ ಬಯಸಬೇಕಾದವಳು ಸತಿ. ಅಂತಿರುವಾಗ ನಿಮಗೆ ನಾನು ವಂಚನೆಯನ್ನು ಮಾಡುವುದಕ್ಕುಂಟೆ? ನೀ ವಂಚಿಸಿದ್ದಿ ಅಂತ ಆಡಿದ್ದಲ್ಲ. ಚೇಚೆ, ಆದರೆ ಆದ ಸ್ಥಿತಿಗೆ ಏನು ಹೇಳಬೇಕು ಅಂತ ನೀನೇ ಹೇಳು. ಎಷ್ಟು ವ್ಯಗ್ರತೆ ಇವತ್ತು ನಿಮ್ಮಲ್ಲಿ! ನಿಮ್ಮ ಈ ಕ್ರೋಶ ಕೋಪವನ್ನು ನಾನು ಕಾಣದೇ ಇದ್ದವಳೇನೂ ಅಲ್ಲ. ಆದರೆ ಯಾರಲ್ಲಿ ಅಂತ ಒಂದು ನಿರ್ಣಯ ಇತ್ತು. ಆ ಹರಿಯ ಕುರಿತಾಗಿ ನಿಮಗೆ ಎಷ್ಟು ದ್ವೇಷ ಭಾವ ಇತ್ತು, ಅದೇ ದ್ವೇಷ ಭಾವ ಈ ಹೊತ್ತಿಗೆ ಮಗನಲ್ಲಿ ಕೂಡಿಕೊಂಡಿದೆ. ನಿಮಗೆ ಕಂಡಿದ್ದೇನೆ ನಾನು. ನಿಮ್ಮ ತಮ್ಮನನ್ನು ಮೊನ್ನೆಯ ದಿವಸ ಕೊಂದು ಕಳೆದಂತ ಹೊತ್ತಿನಲ್ಲಿ ಇದೇ ರೀತಿಯಾದ ಸಿಟ್ಟಿನಿಂದ ಕಂಪಿಸುತ್ತಾ ಇದ್ದವು. ಸಮಾಧಾನಿಸುವುದಕ್ಕೆ ನಾನು ಹೆದರುತ್ತಿದ್ದೆ. ಇವತ್ತು ಅದೇ ರೀತಿಯಾದಂತಹ ಸಿಟ್ಟು, ಸಿಡುಕು. ಸ್ವಾಮಿಯೇ, ಸೂರ್ಯನಿಂದ ಅರಳಲಿ, ಚಂದ್ರನಿಂದ ಅರಳಲಿ, ನೈದಿಲೆಗಿರಲಿ, ಕಮಲಕ್ಕಿರಲಿ, ಜಲವು ಅಗತ್ಯವಾಗಿ ಬೇಕು, ಹೌದಲ್ಲ? ನೀವೇ ಇರಲಿ, ಅವನೇ ಇರಲಿ, ನನ್ನೊಡಲಿನಲ್ಲಿ ಪ್ರೇಮ ಜಲ ಇಲ್ಲದೆ ಇದ್ದರೆ, ವಾತ್ಸಲ್ಯ ಜಲ ಇಲ್ಲದೆ ಇದ್ದರೆ ಹೇಗೆ ಅರಳುವುದಕ್ಕೆ ಸಾಧ್ಯ? ಪತಿಯಾದಂತಹ ನಿಮ್ಮನ್ನು ಹೇಗೆ ಪ್ರೇಮ ಪೂರ್ಣವಾಗಿ ನಾನು ಉಪಚರಿಸಿದೆನೋ, ಸೇವಿಸಿದೆನೋ, ಅಷ್ಟೇ ವಾತ್ಸಲ್ಯವನ್ನು ಮಗನ ಮೇಲೆ ನಾನು ಉಡಿಸಿದ್ದೇನಲ್ಲ. ನಾನು ನೀವು ತಾನೇ ಇದೇ ಅಂತಃಪುರದಲ್ಲಿ ಆ ಮಗುವನ್ನು ತೊಟ್ಟಿಲ ಶಾಸ್ತ್ರವನ್ನು ಮಾಡಿ ಸಂಭ್ರಮಿಸಿದವರು. ಮೊನ್ನೆ ಗುರುಮಠಕ್ಕೆ ಹೋದವನು. ವರ್ಷ 5 ಆಯಿತು. ಇನ್ನು ನಾವು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಹೇಳಿಕೊಡದಿದ್ದರೆ ನಾವೇ ಮಕ್ಕಳನ್ನು ಕೊಂದಂತೆ. ಗುರುಮಠಕ್ಕೆ ಹೋಗುವ ತನಕ ಅವನ ಬಾಯಿಂದ ಇಂಥ ಮಾತುಗಳು ಬಂದದಿತ್ತೆ. ಜನನಿ ತಾನೇ ಮೊದಲ ಗುರು, ಮನೆಯೇ ಪಾಠಶಾಲೆ. ಹಾಗಾದ್ರೆ ಈ ಮನೆಯಲ್ಲಿ ಒಂದು ದಿವಸವಾದರೂ ನಾನು ಅವನಿಗೆ ಏನಾದರೂ ಹೇಳಿಕೊಟ್ಟದನ್ನು, ಹರಿಯ ಕುರಿತಾಗಿ ಏನಾದರೂ ಹೇಳಿಕೊಟ್ಟದನ್ನು ನೀವು ಗಮನಿಸಿದರೆ, ಹಿರಿಯರನ್ನು ಕಂಡಾಗ ಹೇಗೆ ಗೌರವಿಸಬೇಕು, ತಂದೆಯನ್ನು ಕಂಡಾಗ ಯಾವ ರೀತಿಯಲ್ಲಿ ಒಡನಾಡಬೇಕು ಎನ್ನುವುದನ್ನೆಲ್ಲ ನಾನು ತಿಳಿಸಿಕೊಟ್ಟದ್ದಿಲ್ವೇ? ಎಷ್ಟೋ ಬಾರಿ ನನ್ನನ್ನು ಮುದ್ದಿಸುತ್ತಾ ಹೇಳಿದ್ದೀರಿ. ಮೊದಲ 3 ಮಕ್ಕಳಿದ್ದರೂ ಈ ಪ್ರಹ್ಲಾದ ನಿಜವಾಗಿಯೂ ಸಾರ್ವಭೌಮನಾಗುವಂಥ ಯೋಗ್ಯತೆಯನ್ನು ಹೊಂದಿಕೊಂಡವನು. ಮೊಳಕೆಯನ್ನು ಕಂಡಾಗಲೇ ಅರ್ಥವಾಗುತ್ತದೆ ಚಿಗುರುಡಿದ ಹೇಗೆ ಹೆಮ್ಮರವಾದೀತು, ಅಸುರ ಕೊಲೆ ಹೇಗೆ ಉದ್ಧಾರವಾದೀತು ಎಂದು. ನನ್ನ ಬಳಿಕದ ಯೋಚನೆಯಲ್ಲಿ ಆಡಿದ್ದೆ. ಆದರೆ ಈಗ ಎಲ್ಲವನ್ನೂ ಮೀರಿ ಸಾರ್ವಭೌಮನಾದ ನನ್ನನ್ನೇ ಆಳುತ್ತಾನೆ ಅಂತ ಕಲ್ಪಿಸಿರ್ಲಿಲ್ಲ ಕಯ. ಮನೆ ಅಂಗಳದಲ್ಲಿ ನೆಟ್ಟು ಬೆಳೆಸಿರುವಂತ ಚೆಂಗುಲಾಬಿಯ ಗಿಡ ಹೂವನ್ನು ಬಿಡುವಂತ ಮೊದಲೇ ಮುಳ್ಳಿನೋಪಾದಿ ನಮಗೆ ಚುಚ್ಚುತ್ತದೆ ಎನ್ನುವುದು ಹಾಗೆ ನಾನು ತಿಳಿದಿದ್ದೇನೆ. ಹೇಳಿ,
ನಾ ಹೇಳಿಕೊಟ್ಟದ್ದಿತ್ತೆ. ಗುರುಮಠದಿಂದ ಬಂದವನೇ ನನ್ನ ಬಳಿ ಬರುವುದಕ್ಕಿಂತಲೂ ನಿಮ್ಮ ಬಳಿ ಓಡೋಡಿ ಬಂದು ತೊಡೆ ಏರಿ ಕುಳಿತ. ನೀವೇ ಕೇಳಿದ್ರಿ ಏನು ಕಲಿತೆ ಮಗು? ನೀವು ಅವನ ವಿದ್ಯಾಭ್ಯಾಸದ ಕುರಿತಾಗಿ ಗಮನ ಕೊಟ್ಟಿರಿ. ಮನೆಯಿಂದ ಹೊರ ಹೋದ ಮಗ ಮನೆಗೆ ಬಂದಾಗ ನಾನು ಅವನ ಹೊಟ್ಟೆ ನೋಡಿದೆ. 5 ವರ್ಷದ ತನಕ ನಮ್ಮ ಮಡಿಲಲ್ಲಿ ಮಲಗುತ್ತಿದ್ದಂತ ಮಗು, ಆದರೆ ಇವತ್ತು ಗುರುಮಠದಿಂದ ಬಂದ ಕ್ಷಣದಲ್ಲಿ ಇಂತಹ ಮಾತುಗಳನ್ನು ಆಡುತ್ತಾನೆ. ಹರಿಯ ಕುರಿತಾಗಿ ಸರ್ವೋತ್ತಮನೆನ್ನುವ ಹಾಗೆ ತಿಳಿದಿದ್ದಾನಂತ ಆದರೆ ನನಗೇನು ತಿಳಿದಿದೆ ಪ್ರಭು? ಇರಲಿ, ನಿಮ್ಮಲ್ಲಿ ಇಷ್ಟು ಹಠ ಮಾಡಿದ್ದಾನೆ, ನಿಮ್ಮಲ್ಲಿ ಈ ರೀತಿಯಲ್ಲಿ ವಿರೋಧದಲ್ಲೇ ಮಾತಾಡುತ್ತಾನಂತ ಆದರೆ ನಾನು ಪ್ರಯತ್ನಿಸಲೇ? ನೀವು ಸ್ವಲ್ಪ ಕಠೋರವಾದಂಥ ಧ್ವನಿಯಲ್ಲೇ ಮಾತಾಡಿರಬೇಕು. ಮಗ ಮಾತು ಕೇಳಲಿಲ್ಲ ಎನ್ನುವ ಕಾರಣಕ್ಕೋಸ್ಕರವಾಗಿ ಒಂದಿಷ್ಟು ಅಧಿಕಾರ ಅಹಂಕಾರದಿಂದ ಗದರಿರಬೇಕು. ಅವನು ಹೆದರಿರಬೇಕು. ಮಕ್ಕಳು ಹೆದರಿದಾಗ ಒಂದಿಷ್ಟು ಹಠ ಮಾಡುತ್ತಾರೆಯೇ ಹೊರತು, ಮುಂಡಾಟವನ್ನು ಮಾಡುತ್ತಾರೆಯೇ ಹೊರತು ತಿದ್ದಿಕೊಳ್ಳುವುದು ಕಷ್ಟ ಅಲ್ವೇ? ತಂದೆಯ ಮಾತನ್ನು ಕೇಳುವುದಕ್ಕಿಂತಲೂ ತಾಯಿಯ ಮಾತನ್ನು ಮಕ್ಕಳು ಕೇಳುವುದಿಲ್ವೇ? ನಮ್ಮ ಮಗಲ್ವೇ? ನಾನಾಡುತ್ತೇನೆ ಪ್ರಭು, ನಾನು ಅವನನ್ನು ತಿದ್ದುತ್ತೇನೆ. ಕಯಾದು ಸ್ವಾಮಿಯೇ, ಕಟುಕನಿಗಾದರೂ ಕುಟುಂಬ ಉಂಟು ಕಯಾದು. ಓಹ್, ಹೆಂಡತಿಯ ಮೇಲಿನ ಪ್ರೇಮ, ಮಕ್ಕಳ ಮೇಲಿನ ಮೋಹ ಇದ್ದತೆ. ಕುಟುಂಬದೊಳಗೆ ವ್ಯಗ್ರನಾದ ಕಾಲದಲ್ಲಿ ಕಟುಕತನದ ಪರಿಣಾಮವಾಗಿ ಊರ್ಜಿತವಾದ ಸ್ವಭಾವ ಪ್ರಕಟವಾಗದು ಅಂತ ಆಡುವುದಿಲ್ಲ. ಆದರೆ ಕುಟುಂಬಕ್ಕೂ ಅವ ಕಟುಕನೇ ಆಗಿರುವುದಿಲ್ಲ, ನೆನಪಿಟ್ಟುಕೋ. ಹುಲಿಯಾದರೂ ತನ್ನ ಮಕ್ಕಳಿಗೆ ಮರಿಯಾಗುತ್ತದೆ. ನೀನೀಗ ನಾನು ಅವನನ್ನು ತಿದ್ದುತ್ತೇನೆ. ತಾಯಿಯ ಮಾತನ್ನು ಕೇಳದಿರುವ ಮಗನೇ ನಮ್ಮ ಪ್ರಹ್ಲಾದ. ನಿನ್ನ ಮಾತು ಕೇಳದಿರುವ ಪತಿಯಲ್ಲ ಹಿರಣ್ಯಕಶಿಪು. ಅಯ್ಯಯ್ಯೋ, ಅವ ಕೇಳುತ್ತಾನೋ ಗೊತ್ತಿಲ್ಲ. ಆದ್ದರಿಂದ ನಾನೊಂದು ಮಾತು ಹೇಳ, ನಾನು ಪಾಲಿಸುತ್ತೇನೆ. ಇಲ್ಲ ಸಂಶಯವಿದಕ್ಕೆನ್ನಲು ಸುರದಲ್ಲಣನು ತಾನೆಂದ ವಿಷವನೀಯನೆ ನಿಲ್ಲದಿಗಲ ವಿಷವನೀಯನೆ. ನನ್ನೆಡೆಗಿನ ಆಕರ್ಷಣೆಯನ್ನು ಪ್ರೀತಿಯನ್ನು ಊರ್ಜಿತವಾಗಿರಿಸಿಕೊಂಡೆ. ಮಗನಲ್ಲಿ ಪ್ರೇಮಮಯ್ಯಾಗಿ ನೀನಾಡಿದ ಮಾತಿನ ಅಂತರಾಳ ನನ್ನ ಮನಸ್ಸಿಗೆ ತಟ್ಟಿದೆ ಕಯಾದು. ನನ್ನ ಹೊಟ್ಟೆಯಲ್ಲಿದ್ದದ್ದನ್ನು ಮಾತಾಗಿ ಹೊರಹಾಕಿದ್ದು ಯಾಕೆ ಗೊತ್ತುಂಟಾ? ಯಾಕಾಗಿ? ಗುರುಮಠದಿಂದ ಬಂದಾಗಲೂ ಬುದ್ಧಿ ತುಂಬಿದ್ದೆ ಹೇಗೆ ಅಂತ ನಾ ನೋಡಿದ್ರೆ, ನೀ ನೋಡಿದ್ದು ಯಾವುದನ್ನು? ಅವನ ಹೊಟ್ಟೆಯ ತುಂಬಿಕೊಂಡು ಬಂದದ್ದು ಗೊತ್ತಾಗಲಿಲ್ವ ತಾಯಿಗೆ? ಹಸಿದ ಮಗುವನ್ನು ಉಣಿಸುವುದಕ್ಕಾಗಿ ಹೊಟ್ಟೆ ನೋಡುವ ಅಮ್ಮನಿಗೆ ತೇಗ್ತಾ ನಿಂತಹ ಮಗುವಿನ ಆಶನ ಯಾವುದಾಗಿರಬಹುದಲ್ಲಿ ಅಂತ ಕಲ್ಪನೆ ಬಾರದಿದ್ರೆ ಬರ್ಲಿ ಅಂತ ಪ್ರಕರಣ ಹೇಳಿದ್ದು. ಅವ ಉಂಡದ್ದು ತೇಗಿದ್ದು ಹರಿಸ್ಮರಣೆಯಲ್ಲಿ ಹರಿನಾಮವನ್ನೇ, ನೆನಪಿಟ್ಟುಕೋ. ಅವನಿಗೆ ಈಗ ಇಲ್ಲಿ ಊಟ ಬೇಡ ಕೈಯಾದು. ಮಗು ಎಲ್ಲಿಯೇ ಹೊಟ್ಟೆ ತುಂಬಿಸಿಕೊಂಡು ಊಟ ಮಾಡಿರಲಿ, ತಾಯಿಯಾದವಳ ಕೈತುತ್ತನ್ನು ಬೇಡ ಹೇಳ್ತಾನೆಯೇ? ಬೇಡದಿದ್ದದ್ದನ್ನು ತಿಂದು ಹಸಿವು ಹುಟ್ಟದ ರೋಗದಲ್ಲಿದ್ದರೂ ಕೂಡ ಉಣಿಸುವುದಕ್ಕೆ ಬಂದ ಅಮ್ಮನಿಗೆ ಕೈ ತೋರಿಸಿ ಬೇಡ ಹಸಿವಿಲ್ಲ ಅಂತಲೇ ಹೇಳುವುದು. ಆಗ ಅಮ್ಮ ಮಾಡಬೇಕಾದ್ದೇನು ಗೊತ್ತಾ? ಸರಿಯಾದ ಔಷಧೋಪಚಾರ, ಉಂಡದ್ದನ್ನು ವಮಿಸುವ ಹಾಗೆ ಮಾಡುವುದು. ಅದರಲ್ಲಿ ವಿಷಪೂರಿತಾಂಶಗಳಿದ್ದರೆ ಅದರ ವಮನಾದ ಮೇಲೆ ನಾವು ನೆಲೆಯಾಗಿಸ ಬಯಸಿದ್ದು ಉದರದಲ್ಲಿ ಸ್ಥಿತವಾಗುತ್ತದೆ. ತಿಳಿ ಹೇಳ್ತೇನೆ, ತಿದ್ದುತ್ತೇನೆ ಅಂತ ನೀನು ಆಡಿದೆ. ಪ್ರಯತ್ನಿಸುತ್ತೇನೆ. ನಿನ್ನ ಪ್ರಯತ್ನಕ್ಕೆ ಸರ್ಪಗಳ ನಾಲಿಗೆಯಲ್ಲಿದ್ದ ವಿಷಕ್ಕಿಂತ ಹೆಚ್ಚು ತೀಕ್ಷ್ಣತೆ ಇರಬಹುದಾ? ಏನಲ್ಲದಿದ್ದರೂ ತಾಯಿ ಮಕ್ಕಳ ಬಾಂಧವ್ಯ ಇಲ್ವೇ? ಗಜದ ತುಳಿತಕ್ಕಿಂತ ಹೆಚ್ಚಿನ ದೃಢತೆ ಇರಬಹುದೇನೆ? ಈ ನನ್ನ ಕರುಳನ್ನು ಕತ್ತರಿಸಿಕೊಂಡೆ ಬಂದ ಕರುಳ ಬಳ್ಳಿ ಅಲ್ವೇ ಅದು?
ಪರ್ವತಾಗ್ರದಿಂದ ತಳ್ಳಲ್ಪಡುವಾಗ ಹುಟ್ಟಬಹುದಾದ ಭೀತಿಗಿಂತ ಹೆಚ್ಚಿನ ಭಯಜನಕತ್ವ ನಿನ್ನ ಮಾತುಗಳಿಗೆ. ಪರ್ವತ ಸ್ತನಮಂಡಲೆ ಅಂತ ಕಳೆದಂತಹ ನೀವು ಇದೇ ಸ್ತನ್ಯವನ್ನು ಉಂಡವನಲ್ವೇ ಅವನು? ಕೇಳದೆ ಇರುತ್ತಾನೆಯೇ? ಏನೋ ಪ್ರಯತ್ನ ಆಗಲಿ. ನಾನು ಪ್ರಯತ್ನಿಸಿದ್ದೆ, ನಾನು ಮಾಡಿದ್ದನ್ನು ನೀನು ಮಾಡ್ತೇನೆ ಅಂತ ಹೇಳುವಾಗ ಬೇಡ ಎನ್ನುವುದಕ್ಕೆ ನನಗೂ ನೈತಿಕತೆ ಇಲ್ಲ. ವಿಷಾದ ಬೇಡ. ಆಗದಿದ್ರೆ ಸಮ್ರಾಟನಾದಂತಹ ನೀವು ಯಾವ ಕಾಲಕ್ಕೂ ಸೋಲಕೂಡದು, ನೀವು ತಲೆ ತಗ್ಗಿಸಕೂಡದು, ತಲೆ ಎತ್ತಿಕೊಂಡಿರಬೇಕು ನನ್ನ ಸಾರ್ವಭೌಮ. ಆಶಯ ಅದುವೇ, ಆದರೆ ಆಗದಿದ್ದರೆ ಏನು ಮುಂದೆ ಅಂತ. ಸಾಮ್ರಾಜ್ಞಿಯಾಗಿ ನಾನು ಎತ್ತಿಸುತ್ತೇನೆ. ಒಂದೊಮ್ಮೆಗೆ ನನ್ನ ಮಾತನ್ನು ಅವನು ಕೇಳದಿದ್ದರೆ ನೀವು ಹೇಳಿದ ಹಾಗೆ ನಾನು ಕೇಳುತ್ತೇನೆ. ಏನು ಮಾಡಬೇಕು ಹೇಳಿ ಕಯಾದು. ಸ್ವಾಮಿಯೇ, ಇಷ್ಟೊತ್ತು ಮಾತಾಡುವಾಗಲೂ ದೂರವೇ ಉಳಿದೆ, ಹತ್ತಿರ ಬಾರೆ. ಮಗ ಮಧ್ಯೆ ಇದ್ದದ್ದರಿಂದ ನಮ್ಮೊಳಗೆ ಅಂತರ ಬಂತಲ್ವಾ. ನೀವು ಕುಳಿತುಕೊಳ್ಳಿ, ಆಗಿಂದಲೂ ಶತಪಥ ತಿರುಗುತ್ತಲೇ ಇದ್ದೀರಿ. ನೀನು ಇಲ್ಲೇ ಬಾ. ಈಗ ಓ, ಇದು ಹಿಡ್ಕೋ. ಏನಿ ಕರಜನ? ಗೊತ್ತಿಲ್ಲ ಏನು ಅಂತ. ಅಯ್ಯೋ, ಅವನೊಳಗೇನೆನ್ನುವುದೇ ನಿಮಗೆ ಗೊತ್ತಾಗುತ್ತದೆ. ಹೊರಗಿನ ಪ್ರಪಂಚದ ಯಾವ ವ್ಯವಹಾರ ಆಗಬೇಕು ಅಂತಾದ್ರೂ ನಿಮ್ಮ ಅಂಕೆ, ನಿಮ್ಮ ಕಣ್ಣ ಸನ್ನೆಯಿಂದಲೇ ನಡೆಯುತ್ತದೆ. ಈ ಪುಟ್ಟ ಕರಡಿಗಳಿಗಿರುವುದೇನು ಅಂತ ನಿಮಗೆ ಗೊತ್ತಿಲ್ಲದೆ ಹೋಗುತ್ತದೆಯೇ? ಗೊತ್ತಿಲ್ವೇ? ಮುಚ್ಚಿ ಇದರೊಳಗಿನಿಂದ ಹೊರ ಬಂದ ಪ್ರಹ್ಲಾದ ಏನು ಅಂತ ಗೊತ್ತಾಗಲಿಲ್ಲ, ಕೈಯಲ್ಲಿ ಹಿಡಿದ ಕರಂಡಕದಲ್ಲಿದ್ದ ದ್ರವ್ಯ ಏನು ಅಂತ ಗೊತ್ತಾಗದಿದ್ರೆ ಆಶ್ಚರ್ಯ ಏನು? ಅದು ಹೊರಗಿನದ್ದು, ಈಗ ಗೊತ್ತಾಗದಿರುವುದು ಒಳಗಿನದ್ದು. ಯಾಕೆ ಹೇಳಿದೆ ಗೊತ್ತಾ? ಯಾಕಾಗಿ? ನನ್ನ ಪ್ರಯತ್ನಗಳೆಲ್ಲ ಕೈಸಾಗದ ಸ್ಥಿತಿಯಲ್ಲಿ ಕೊನೆಯ ಯತ್ನ ಅಂತ ಇದನ್ನು ಹಿಡ್ಕೊಂಡು ನಿನ್ನ ತನಕ ಬಂದೆ. ಏನು ಮಾಡಬೇಕು? ಆಗ ನೀನು ಹೇಳ್ತಿ ನಾನು ಒಂದು ಪ್ರಯತ್ನ ಮಾಡಿ ನೋಡ್ಲೋ ಸ್ವಾಮಿ ಅಂತ. ಅಷ್ಟು ಅಂದೆ. ಇದು ಕೊನೆಯ ಪ್ರಯತ್ನ, ಕೊನೆಯಾಗುವ ಯತ್ನ. ನನ್ನ ಕೈಯಲ್ಲಿ ಇದ್ದದ್ದು ಈಗ ನಿನಗೆ ಕೊಡ್ತಾ ಇರುವುದು ನನ್ನ ಕೊನೆಯ ಪ್ರಯತ್ನ. ಅದು ನಿನ್ನದು ಮುಗಿದ ಮೇಲೆ. ಆಗದಿದ್ರೆ ನೀವಂದಂತೆ ಕೇಳ್ತೇನೆ ಅಂತ ಆಡಿದ್ಯಲ್ಲ. ಹೌದು, ಇದು ಹಾಗಾದ್ರೆ ಇದು ಕೊನೆಗೊಳಿಸುವಂಥದ್ದೇ? ಗೊತ್ತಿಲ್ಲ, ಯಾವುದಾದ್ರೂ ಒಂದು ಕೊನೆಯಾಗಬೇಕು. ಒಂದು ಕೆಲಸ ಮಾಡ್ಲ, ವಿಷಕ್ಕೆ ಹಾ, ಔಷಧ ಆಗುವ ಗುಣವು ಉಂಟು ಅಂತ ಆಡಿದ್ರು. ಹಾ, ಕೆಲವುದಕ್ಕೆ ಪ್ರತಿವಿಷ ಅಂತ ಉಂಟು. ನಮಗೊಂದು ನಿರ್ಣಯ ಆಗಲಿ, ಯಾವುದು ವಿಷ ಯಾವುದು ಔಷಧ ಅಂತ. ಕಯಾದು, ಓ, ಅವನನ್ನು ತಿಂದರೆ ನಾನು ಸಾಯ್ತೇನೆ. ಅಯ್ಯಯ್ಯೋ, ತಿನ್ನುವುದು ಅಂತ ಯಾಕೆ ಹೇಳಿದೆ ಅಂತ ನಿನಗೆ ಅರ್ಥ ಆಯ್ತಲ್ಲ. ಮಗನನ್ನು ಸೇವಿಸಿದರೆ ಅಪ್ಪನ ಅಳಿವು, ಪತಿ ಉಳಿಬೇಕು ಅಂತಾದರೆ, ಹೌದು, ಪತಿ ವಿರೋಧವನ್ನೊಪ್ಪದ, ಪತಿ ವಿರೋಧಿಯನ್ನೊಪ್ಪಿದಂತಹ ಅವ ಇರಬಾರದು. ಏನಾಡ್ತಾ ಇದ್ದೀರಿ ನೀವು? ಆ ವಿಷ ಅವ ವಿಷವೋ ನನ್ನ ವಿಷವೋ ಗೊತ್ತಿಲ್ಲ. ಈ ಕುಳಕ್ಕೆ ನಿನ್ನ ಕೈಯಲ್ಲಿರುವುದು ವಿಷ. ವಿಷ ಯಾವುದಾದ್ರೂ ಒಂದು ಬದಲಾವಣೆ ಹೊಂದಿತು. ಬೇಡ ಸುಬಾನಿ, ವಿಷವನ್ನು ವಿಷಕ್ಕೆ ಕೊಟ್ರೆ ಔಷಧ ಸ್ವರೂಪದಲ್ಲಿರುವ ವಿಷ ನಿಜ ವಿಷವನ್ನು ನಿವಾರಿಸಿಕೊಟ್ಟೀತು. ಈಗ ಔಷಧ ಯಾವುದು ವಿಷ ಯಾವುದು ಅಂತ ನನಗೆ ತಿಳಿಯಿತು. ನಿಜವಾಗಿಯೂ ನಿಮಗೊಂದು ಪ್ರತಿವಿಷ ಅಂತೆ ಅವನು ಹುಟ್ಟಿದ್ದಾನಲ್ಲ, ಅಂಥದ್ದು ಹುಟ್ಟಿದ ಈ ವಿಷದಿಂದ. ಅದನ್ನು ಸೇವಿಸಿದರೆ ನಾನು ಬದುಕುವುದಿಲ್ಲ, ಇದನ್ನು ದೃಢವಾಗಿ ತಿಳಿ. ಆದ್ದರಿಂದಲೇ ಅಂಥದ್ದೊಂದನ್ನು ನಾನು ನಿಮಗೆ
ಮಗನ ರೂಪದಲ್ಲಿ ಕೊಟ್ಟು ಬಿಟ್ಟನಲ್ಲ, ನಿಮಗಿಷ್ಟು ಸಮಸ್ಯೆ ಇಷ್ಟು ಚಿಂತೆಯನ್ನು ಹುಟ್ಟು ಹಾಕಿದನಲ್ಲ, ಈ ವಿಷವನ್ನು ನಾನೇ ಕುಡಿಯುತ್ತೇನೆ. ತಡಿಯೇ ಬೇಡ. ಪತಿಗೆ ಇಷ್ಟು ಚಿಂತೆಯನ್ನು ಕೊಡುವಂತ, ತಂದೆಗೆ ದ್ವೇಷಿಗನಾಗುವಂತ ಒಬ್ಬ ಮಗನನ್ನು ಹೆತ್ತ ಒಡಲಿದು ಸುಟ್ಟು ಹೋಗಲಿ. ನೀ ಸತ್ತದ್ದರಿಂದ ನನ್ನ ಸಾವು ನಿವಾರಣೆಗೊಳ್ಳುತ್ತದ. ಆದ್ರೆ ಈ ಚಿಂತೆಗಳನ್ನು, ಈ ಸಮಸ್ಯೆಗಳನ್ನು ಕಾಣುವುದಕ್ಕೆ ನನ್ನಿಂದ ಅದು ಸಾಧ್ಯ ಇಲ್ಲ. ಪಲಾಯನವಲ್ವೇ ಕಯ್ಯ? ಅದು ಸಾಯಬೇಕಾದವರು ಸತ್ತೇ ಹೋಗ್ತಾರೆ, ನಾನು ಕಾಣಲಾರೆ ಆದ್ರಿಂದ ಸಾಯ್ತೇನೆ ಅಂತ ಹೊರಡುವುದು ಪಲಾಯನಲ್ವೋ? ಯೋಚಿಸು. ಹಾಗಾದ್ರೆ ತಾಯಿಯಾದವಳು ಇಂಥ ಕೆಟ್ಟ ಮಗನನ್ನು ಪ್ರಪಂಚಕ್ಕೆ ಕೊಟ್ಟಿದ್ದಾಳೆ ಎನ್ನುವ ಹಾಗೆ ತಂದೆಯಾದವನೇ ಆಡಿದ್ರೆ ಮತ್ತೆ ನಾನು ಯಾಕೆ ಬದುಕಬೇಕು? ಆದದ್ದು ಹೌದಲ್ಲ, ವರ್ತಮಾನವನ್ನು ನಿವಾರಿಸುವುದಕ್ಕಾಗುತ್ತದೋ? ಆಗ್ತದಾದ್ರೆ ನಿವಾರಿಸುವ, ಆಗದಿದ್ದರೆ ಭವಿಷ್ಯ ಏನು ಅಂತ ಅದರಿಂದ ನಿರ್ಣಯಿಸುವ. ಹಾಗಾದ್ರೆ ಈ ವಿಷಯವನ್ನು ಏನು ಮಾಡಲಿ ನಾನು? ಕೊಡು. ಯಾರಿಗೆ? ಕೊಟ್ಟು ಬಿಡವನಿಗೆ.